ನೌಕರರು ಅಂದ್ರೆ ಸಾಮಾನ್ಯವಾಗಿ ಯಾವುದೇ ಇಲಾಖೆ ಆಗಲಿ ನಿಮಗೂ ಸಾಕಷ್ಟು ಅನುಭವ ಆಗಿದೆ. ಅವರು ವಯೋನಿವೃತ್ತಿಯ ಸಂದರ್ಭದಲ್ಲಂತೂ ತಗೋ ಸಂಬಳವೆಲ್ಲ ಹಾಸ್ಪಿಟ್ಲಿಗೆ ಅದಕ್ಕೆ ಇದಕ್ಕೆ ಖರ್ಚಾಯ್ತಾ ಇರುತ್ತೆ. ಅಂತ ಒಂದು ಸಂದರ್ಭವನ್ನ ನಾವು ನೋಡಿದ್ದೀವಿ. ಈ ಒಂದು ಉಚಿತ ಆರೋಗ್ಯ ಸೇವೆಯನ್ನ ಸರ್ಕಾರದವ್ರು ಮಾಡಬೇಕು. ಎಲ್ಲ ಫೈನಲ್ ಆಗಿದೆ, ಕಂಪ್ಯೂಟರೀಕರಣ ಎಲ್ಲ ಆಗೈತೆ, ಇನ್ನು ಜಾರಿ ಆಗಲಿಲ್ಲ. ಅದಕ್ಕೆ ಆರೋಗ್ಯ ಸಂಜೀವಿ, ಕರ್ನಾಟಕ ಆರೋಗ್ಯ ಸಂಜೀವಿನಿ ಅಂತ ಕರಿತೀವಿ. ಜ್ಯೋತಿ ಸಂಜೀವಿನಿ ಜಾರಿ ಇತ್ತು, ಬರೀ 7 ಕಾಯಿಲೆ ಮಾತ್ರ ಇತ್ತು. ಈಗ ಏನು ಪೊಲೀಸ್ನವ್ರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾರೆ ಎಲ್ಲ ಕಡೆ ಹಾಸ್ಪಿಟಲ್, ಆ ರೀತಿ ಸರ್ಕಾರಿ ನೌಕರರಿಗೂ ಫ್ರೀ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಕರ್ನಾಟಕ ಆರೋಗ್ಯ ಸಂಜೀವಿನಿ ಕಾರ್ಯಕ್ರಮವನ್ನ ಈಗಾಗಲೇ ಅಂತಿಮವಾಗಿದೆ. ಅದನ್ನು ಸಹ ಸರ್ಕಾರದ ಮುಂದೆ ಬೇಡಿಕೆಯನ್ನ ಇಡ್ತಾ ಇದ್ದೀವಿ. ಅದನ್ನು ಜಾರಿಗೊಳಿಸಬೇಕು ಅಂತ ನಾಳೆ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಹಾಗಾಗಿ ಸಂಘಟನೆ ನೌಕರರ ಕ್ಷೇಮಾಭಿವೃದ್ಧಿಗೋಸ್ಕರ ಸದಾ ದುಡಿತಾ ಇರುತ್ತೆ. ಸಾಕಷ್ಟು ಇದ್ರಿ, ಸಾಕಷ್ಟು ಅನುಭವಸ್ಥರು ಇಲಾಖೆಯಲ್ಲಿ ಇರ್ಬೋದು, ಆಡಳಿತಾತ್ಮಕ ಇರ್ಬೋದು, ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಇರ್ಬೋದು, ನಿಮ್ ಸಾಕಷ್ಟು ಅನುಭವಗಳು ಒಳ್ಳೆಯದು ಕೆಟ್ಟದ್ದು ಎಲ್ಲ ನೋಡಿದಿರಿ. ನಿಮ್ಮ ಮಾರ್ಗದರ್ಶನ ನಮಗೂ ಅಗತ್ಯವಾಗಿರುತ್ತೆ. ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ, ಉತ್ತಮವಾಗಿ ಸಂಘಟನೆ ನಡೀತಾ ಇದೆ ಮಾವಳಿ ತಾಲೂಕಿನಲ್ಲಿ. ಎಲ್ರಿಗೂ ಒಳ್ಳೇದಾಗ್ಲಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ